ಕಲಬುರಗಿಯ ಚಿತ್ತಾಪುರದಲ್ಲಿ ನವೆಂಬರ್ 2ರ ಈ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘರ್ಷ ಇನ್ನೂ ಕೂಡ ಮುಂದುವರೆದಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಪ್ರತಿಯಾಗಿ ಜೈ ಭೀಮ್ ಸಂಘಟನೆಯಿಂದಲೂ ಕೂಡ ಪಥಸಂಚಲನಕ್ಕೆ ಪ್ಲಾನ್ ಕೂಡ ಮಾಡಲಾಗಿದೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕಲಬುರಗಿಯ ಚಿತ್ತಾಪುರದಲ್ಲಿ ನವೆಂಬರ್ 2ರ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಘರ್ಷ ಮುಂದುವರೆದಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಪ್ರತಿಯಾಗಿ ಜೈ ಭೀಮ್ ಸಂಘಟನೆಯಿಂದಲೂ ಕೂಡ ಪಥಸಂಚಲನಕ್ಕೆ ಪ್ಲಾನ್ ಮಾಡಲಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿನಿಧಿಸುವಂತಹ ಚಿತ್ತಾಪುರ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಮನವಿ ಸಲ್ಲಿಸಿದಂತಹ ಬೆನ್ನಲ್ಲೇ ದಲಿತ ಸಂಘಟನೆಗಳು ಅರ್ಜಿ ಸಲ್ಲಿಸಿವೆ. ನವೆಂಬರ್ 2ರಂದೇ ನಮಗೂ ಪಥಸಂಚಲನಕ್ಕೆ ಅನುಮತಿ ಕೊಡಿ ಅಂತ ಭೀಮ್ ಆರ್ಮಿ ದಲಿತ ಸಂಘಟನೆಗಳು ಮನವಿ ಸಲ್ಲಿಕೆ ಮಾಡಿವೆ. ಜಿಲ್ಲಾಡಳಿತಕ್ಕೆ ಭೀಮ್ ಆರ್ಮಿ ಹಾಗೂ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಮುಖಂಡರು ಮನವಿ ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ ಆರ್ಎಸ್ಎಸ್ ವರ್ಸಸ್ ದಲಿತ ಸಂಘಟನೆಗಳ ಮಧ್ಯೆ ಪಥಸಂಚಲನ ಸಮರ ಶುರುವಾಗಿದೆ. ಚಿತ್ತಾಪುರದಲ್ಲಿ ಒಂದೇ ದಿನ 2 ಬೇರೆ ಬೇರೆ ಸಂಘಟನೆಗಳು ರ್ಯಾಲಿ ಮತ್ತು ಪಥಸಂಚಲನಕ್ಕೆ ಮನವಿ ಮಾಡಿವೆ. ಈಗ ಕಲಬುರಗಿ ಜಿಲ್ಲಾಡಳಿತ ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಯಾವ ಸಂಘಟನೆಗೆ ರ್ಯಾಲಿ ಮತ್ತು ಪಥಸಂಚಲನಕ್ಕೆ ಅವಕಾಶ ಕೊಡುತ್ತೆ, ಯಾವ ಸಂಘಟನೆಯ ಮನವಿಯನ್ನ ತಿರಸ್ಕರಿಸುತ್ತೆ ಎಂಬ ಕುತೂಹಲ ಮನೆ ಮಾಡಿದೆ. ಜಿಲ್ಲಾಡಳಿತವು ಯಾವುದಾದರೊಂದು ಸಂಘಟನೆಗೆ ಮಾತ್ರವೇ ನವೆಂಬರ್ 2ರಂದು ರ್ಯಾಲಿ ಪಥಸಂಚಲನ ನಡೆಸಲು ಅವಕಾಶವನ್ನ ನೀಡಿ ಮತ್ತೊಂದು ಸಂಘಟನೆಯ ಮನವಿಯನ್ನ ತಿರಸ್ಕರಿಸಬಹುದು. ಹೀಗಾಗಿ ಜಿಲ್ಲಾಡಳಿತದ ತೀರ್ಮಾನವೇ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಸಿಗುತ್ತಾ ಇಲ್ವಾ ಎಂಬ ವಿಚಾರಕ್ಕೆ ಇಡೀ ರಾಜ್ಯದ ಜನರ ಚಿತ್ತ ಕಲಬುರಗಿಯ ಹೈಕೋರ್ಟ್ನತ್ತ ನೆಟ್ಟಿದೆ. ಕಲಬುರಗಿಯ ಚಿತ್ತಾಪುರದಲ್ಲಿ ನವೆಂಬರ್ 2ರ ಈ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘರ್ಷ ಇನ್ನೂ ಕೂಡ ಮುಂದುವರೆದಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಪ್ರತಿಯಾಗಿ ಜೈ ಭೀಮ್ ಸಂಘಟನೆಯಿಂದಲೂ ಕೂಡ ಪಥಸಂಚಲನಕ್ಕೆ ಪ್ಲಾನ್ ಕೂಡ ಮಾಡಲಾಗಿದೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕಲಬುರಗಿಯ ಚಿತ್ತಾಪುರದಲ್ಲಿ ನವೆಂಬರ್ 2ರ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಘರ್ಷ ಮುಂದುವರೆದಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಪ್ರತಿಯಾಗಿ ಜೈ ಭೀಮ್ ಸಂಘಟನೆಯಿಂದಲೂ ಕೂಡ ಪಥಸಂಚಲನಕ್ಕೆ ಪ್ಲಾನ್ ಮಾಡಲಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿನಿಧಿಸುವಂತಹ ಚಿತ್ತಾಪುರ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಮನವಿ ಸಲ್ಲಿಸಿದಂತಹ ಬೆನ್ನಲ್ಲೇ ದಲಿತ ಸಂಘಟನೆಗಳು ಅರ್ಜಿ ಸಲ್ಲಿಸಿವೆ. ನವೆಂಬರ್ 2ರಂದೇ ನಮಗೂ ಪಥಸಂಚಲನಕ್ಕೆ ಅನುಮತಿ ಕೊಡಿ ಅಂತ ಭೀಮ್ ಆರ್ಮಿ ದಲಿತ ಸಂಘಟನೆಗಳು ಮನವಿ ಸಲ್ಲಿಕೆ ಮಾಡಿವೆ. ಜಿಲ್ಲಾಡಳಿತಕ್ಕೆ ಭೀಮ್ ಆರ್ಮಿ ಹಾಗೂ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಮುಖಂಡರು ಮನವಿ ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ ಆರ್ಎಸ್ಎಸ್ ವರ್ಸಸ್ ದಲಿತ ಸಂಘಟನೆಗಳ ಮಧ್ಯೆ ಪಥಸಂಚಲನ ಸಮರ ಶುರುವಾಗಿದೆ. ಚಿತ್ತಾಪುರದಲ್ಲಿ ಒಂದೇ ದಿನ 2 ಬೇರೆ ಬೇರೆ ಸಂಘಟನೆಗಳು ರ್ಯಾಲಿ ಮತ್ತು ಪಥಸಂಚಲನಕ್ಕೆ ಮನವಿ ಮಾಡಿವೆ. ಈಗ ಕಲಬುರಗಿ ಜಿಲ್ಲಾಡಳಿತ ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಯಾವ ಸಂಘಟನೆಗೆ ರ್ಯಾಲಿ ಮತ್ತು ಪಥಸಂಚಲನಕ್ಕೆ ಅವಕಾಶ ಕೊಡುತ್ತೆ, ಯಾವ ಸಂಘಟನೆಯ ಮನವಿಯನ್ನ ತಿರಸ್ಕರಿಸುತ್ತೆ ಎಂಬ ಕುತೂಹಲ ಮನೆ ಮಾಡಿದೆ. ಜಿಲ್ಲಾಡಳಿತವು ಯಾವುದಾದರೊಂದು ಸಂಘಟನೆಗೆ ಮಾತ್ರವೇ ನವೆಂಬರ್ 2ರಂದು ರ್ಯಾಲಿ ಪಥಸಂಚಲನ ನಡೆಸಲು ಅವಕಾಶವನ್ನ ನೀಡಿ ಮತ್ತೊಂದು ಸಂಘಟನೆಯ ಮನವಿಯನ್ನ ತಿರಸ್ಕರಿಸಬಹುದು. ಹೀಗಾಗಿ ಜಿಲ್ಲಾಡಳಿತದ ತೀರ್ಮಾನವೇ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಸಿಗುತ್ತಾ ಇಲ್ವಾ ಎಂಬ ವಿಚಾರಕ್ಕೆ ಇಡೀ ರಾಜ್ಯದ ಜನರ ಚಿತ್ತ ಕಲಬುರಗಿಯ ಹೈಕೋರ್ಟ್ನತ್ತ ನೆಟ್ಟಿದೆ. ಕಲಬುರಗಿಯ ಚಿತ್ತಾಪುರದಲ್ಲಿ ನವೆಂಬರ್ 2ರ ಈ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘರ್ಷ ಇನ್ನೂ ಕೂಡ ಮುಂದುವರೆದಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಪ್ರತಿಯಾಗಿ ಜೈ ಭೀಮ್ ಸಂಘಟನೆಯಿಂದಲೂ ಕೂಡ ಪಥಸಂಚಲನಕ್ಕೆ ಪ್ಲಾನ್ ಕೂಡ ಮಾಡಲಾಗಿದೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕಲಬುರಗಿಯ ಚಿತ್ತಾಪುರದಲ್ಲಿ ನವೆಂಬರ್ 2ರ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಘರ್ಷ ಮುಂದುವರೆದಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಪ್ರತಿಯಾಗಿ ಜೈ ಭೀಮ್ ಸಂಘಟನೆಯಿಂದಲೂ ಕೂಡ ಪಥಸಂಚಲನಕ್ಕೆ ಪ್ಲಾನ್ ಮಾಡಲಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿನಿಧಿಸುವಂತಹ ಚಿತ್ತಾಪುರ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಮನವಿ ಸಲ್ಲಿಸಿದಂತಹ ಬೆನ್ನಲ್ಲೇ ದಲಿತ ಸಂಘಟನೆಗಳು ಅರ್ಜಿ ಸಲ್ಲಿಸಿವೆ. ನವೆಂಬರ್ 2ರಂದೇ ನಮಗೂ ಪಥಸಂಚಲನಕ್ಕೆ ಅನುಮತಿ ಕೊಡಿ ಅಂತ ಭೀಮ್ ಆರ್ಮಿ ದಲಿತ ಸಂಘಟನೆಗಳು ಮನವಿ ಸಲ್ಲಿಕೆ ಮಾಡಿವೆ. ಜಿಲ್ಲಾಡಳಿತಕ್ಕೆ ಭೀಮ್ ಆರ್ಮಿ ಹಾಗೂ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಮುಖಂಡರು ಮನವಿ ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ ಆರ್ಎಸ್ಎಸ್ ವರ್ಸಸ್ ದಲಿತ ಸಂಘಟನೆಗಳ ಮಧ್ಯೆ ಪಥಸಂಚಲನ ಸಮರ ಶುರುವಾಗಿದೆ. ಚಿತ್ತಾಪುರದಲ್ಲಿ ಒಂದೇ ದಿನ 2 ಬೇರೆ ಬೇರೆ ಸಂಘಟನೆಗಳು ರ್ಯಾಲಿ ಮತ್ತು ಪಥಸಂಚಲನಕ್ಕೆ ಮನವಿ ಮಾಡಿವೆ.
ಈಗ ಕಲಬುರಗಿ ಜಿಲ್ಲಾಡಳಿತ ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಯಾವ ಸಂಘಟನೆಗೆ ರ್ಯಾಲಿ ಮತ್ತು ಪಥಸಂಚಲನಕ್ಕೆ ಅವಕಾಶ ಕೊಡುತ್ತೆ, ಯಾವ ಸಂಘಟನೆಯ ಮನವಿಯನ್ನ ತಿರಸ್ಕರಿಸುತ್ತೆ ಎಂಬ ಕುತೂಹಲ ಮನೆ ಮಾಡಿದೆ. ಜಿಲ್ಲಾಡಳಿತವು ಯಾವುದಾದರೊಂದು ಸಂಘಟನೆಗೆ ಮಾತ್ರವೇ ನವೆಂಬರ್ 2ರಂದು ರ್ಯಾಲಿ ಪಥಸಂಚಲನ ನಡೆಸಲು ಅವಕಾಶವನ್ನ ನೀಡಿ ಮತ್ತೊಂದು ಸಂಘಟನೆಯ ಮನವಿಯನ್ನ ತಿರಸ್ಕರಿಸಬಹುದು. ಹೀಗಾಗಿ ಜಿಲ್ಲಾಡಳಿತದ ತೀರ್ಮಾನವೇ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಸಿಗುತ್ತಾ ಇಲ್ವಾ ಎಂಬ ವಿಚಾರಕ್ಕೆ ಇಡೀ ರಾಜ್ಯದ ಜನರ ಚಿತ್ತ ಕಲಬುರಗಿಯ ಹೈಕೋರ್ಟ್ನತ್ತ ನೆಟ್ಟಿದೆ. ಕಲಬುರಗಿಯ ಚಿತ್ತಾಪುರದಲ್ಲಿ ನವೆಂಬರ್ 2ರ ಈ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘರ್ಷ ಇನ್ನೂ ಕೂಡ ಮುಂದುವರೆದಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಪ್ರತಿಯಾಗಿ ಜೈ ಭೀಮ್ ಸಂಘಟನೆಯಿಂದಲೂ ಕೂಡ ಪಥಸಂಚಲನಕ್ಕೆ ಪ್ಲಾನ್ ಕೂಡ ಮಾಡಲಾಗಿದೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕಲಬುರಗಿಯ ಚಿತ್ತಾಪುರದಲ್ಲಿ ನವೆಂಬರ್ 2ರ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಘರ್ಷ ಮುಂದುವರೆದಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಪ್ರತಿಯಾಗಿ ಜೈ ಭೀಮ್ ಸಂಘಟನೆಯಿಂದಲೂ ಕೂಡ ಪಥಸಂಚಲನಕ್ಕೆ ಪ್ಲಾನ್ ಮಾಡಲಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿನಿಧಿಸುವಂತಹ ಚಿತ್ತಾಪುರ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಮನವಿ ಸಲ್ಲಿಸಿದಂತಹ ಬೆನ್ನಲ್ಲೇ ದಲಿತ ಸಂಘಟನೆಗಳು ಅರ್ಜಿ ಸಲ್ಲಿಸಿವೆ. ನವೆಂಬರ್ 2ರಂದೇ ನಮಗೂ ಪಥಸಂಚಲನಕ್ಕೆ ಅನುಮತಿ ಕೊಡಿ ಅಂತ ಭೀಮ್ ಆರ್ಮಿ ದಲಿತ ಸಂಘಟನೆಗಳು ಮನವಿ ಸಲ್ಲಿಕೆ ಮಾಡಿವೆ. ಜಿಲ್ಲಾಡಳಿತಕ್ಕೆ ಭೀಮ್ ಆರ್ಮಿ ಹಾಗೂ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಮುಖಂಡರು ಮನವಿ ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ ಆರ್ಎಸ್ಎಸ್ ವರ್ಸಸ್ ದಲಿತ ಸಂಘಟನೆಗಳ ಮಧ್ಯೆ ಪಥಸಂಚಲನ ಸಮರ ಶುರುವಾಗಿದೆ. ಚಿತ್ತಾಪುರದಲ್ಲಿ ಒಂದೇ ದಿನ 2 ಬೇರೆ ಬೇರೆ ಸಂಘಟನೆಗಳು ರ್ಯಾಲಿ ಮತ್ತು ಪಥಸಂಚಲನಕ್ಕೆ ಮನವಿ ಮಾಡಿವೆ. ಈಗ ಕಲಬುರಗಿ ಜಿಲ್ಲಾಡಳಿತ ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಯಾವ ಸಂಘಟನೆಗೆ ರ್ಯಾಲಿ ಮತ್ತು ಪಥಸಂಚಲನಕ್ಕೆ ಅವಕಾಶ ಕೊಡುತ್ತೆ, ಯಾವ ಸಂಘಟನೆಯ ಮನವಿಯನ್ನ ತಿರಸ್ಕರಿಸುತ್ತೆ ಎಂಬ ಕುತೂಹಲ ಮನೆ ಮಾಡಿದೆ. ಜಿಲ್ಲಾಡಳಿತವು ಯಾವುದಾದರೊಂದು ಸಂಘಟನೆಗೆ ಮಾತ್ರವೇ ನವೆಂಬರ್ 2ರಂದು ರ್ಯಾಲಿ ಪಥಸಂಚಲನ ನಡೆಸಲು ಅವಕಾಶವನ್ನ ನೀಡಿ ಮತ್ತೊಂದು ಸಂಘಟನೆಯ ಮನವಿಯನ್ನ ತಿರಸ್ಕರಿಸಬಹುದು. ಹೀಗಾಗಿ ಜಿಲ್ಲಾಡಳಿತದ ತೀರ್ಮಾನವೇ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಸಿಗುತ್ತಾ ಇಲ್ವಾ ಎಂಬ ವಿಚಾರಕ್ಕೆ ಇಡೀ ರಾಜ್ಯದ ಜನರ ಚಿತ್ತ ಕಲಬುರಗಿಯ ಹೈಕೋರ್ಟ್ನತ್ತ ನೆಟ್ಟಿದೆ. ಕಲಬುರಗಿಯ ಚಿತ್ತಾಪುರದಲ್ಲಿ ನವೆಂಬರ್ 2ರ ಈ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘರ್ಷ ಇನ್ನೂ ಕೂಡ ಮುಂದುವರೆದಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಪ್ರತಿಯಾಗಿ ಜೈ ಭೀಮ್ ಸಂಘಟನೆಯಿಂದಲೂ ಕೂಡ ಪಥಸಂಚಲನಕ್ಕೆ ಪ್ಲಾನ್ ಕೂಡ ಮಾಡಲಾಗಿದೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕಲಬುರಗಿಯ ಚಿತ್ತಾಪುರದಲ್ಲಿ ನವೆಂಬರ್ 2ರ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಘರ್ಷ ಮುಂದುವರೆದಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಪ್ರತಿಯಾಗಿ ಜೈ ಭೀಮ್ ಸಂಘಟನೆಯಿಂದಲೂ ಕೂಡ ಪಥಸಂಚಲನಕ್ಕೆ ಪ್ಲಾನ್ ಮಾಡಲಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿನಿಧಿಸುವಂತಹ ಚಿತ್ತಾಪುರ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಮನವಿ ಸಲ್ಲಿಸಿದಂತಹ ಬೆನ್ನಲ್ಲೇ ದಲಿತ ಸಂಘಟನೆಗಳು ಅರ್ಜಿ ಸಲ್ಲಿಸಿವೆ. ನವೆಂಬರ್ 2ರಂದೇ ನಮಗೂ ಪಥಸಂಚಲನಕ್ಕೆ ಅನುಮತಿ ಕೊಡಿ ಅಂತ ಭೀಮ್ ಆರ್ಮಿ ದಲಿತ ಸಂಘಟನೆಗಳು ಮನವಿ ಸಲ್ಲಿಕೆ ಮಾಡಿವೆ. ಜಿಲ್ಲಾಡಳಿತಕ್ಕೆ ಭೀಮ್ ಆರ್ಮಿ ಹಾಗೂ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಮುಖಂಡರು ಮನವಿ ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ ಆರ್ಎಸ್ಎಸ್ ವರ್ಸಸ್ ದಲಿತ ಸಂಘಟನೆಗಳ ಮಧ್ಯೆ ಪಥಸಂಚಲನ ಸಮರ ಶುರುವಾಗಿದೆ. ಚಿತ್ತಾಪುರದಲ್ಲಿ ಒಂದೇ ದಿನ 2 ಬೇರೆ ಬೇರೆ ಸಂಘಟನೆಗಳು ರ್ಯಾಲಿ ಮತ್ತು ಪಥಸಂಚಲನಕ್ಕೆ ಮನವಿ ಮಾಡಿವೆ. ಈಗ ಕಲಬುರಗಿ ಜಿಲ್ಲಾಡಳಿತ ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಯಾವ ಸಂಘಟನೆಗೆ ರ್ಯಾಲಿ ಮತ್ತು ಪಥಸಂಚಲನಕ್ಕೆ ಅವಕಾಶ ಕೊಡುತ್ತೆ, ಯಾವ ಸಂಘಟನೆಯ ಮನವಿಯನ್ನ ತಿರಸ್ಕರಿಸುತ್ತೆ ಎಂಬ ಕುತೂಹಲ ಮನೆ ಮಾಡಿದೆ. ಜಿಲ್ಲಾಡಳಿತವು ಯಾವುದಾದರೊಂದು ಸಂಘಟನೆಗೆ ಮಾತ್ರವೇ ನವೆಂಬರ್ 2ರಂದು ರ್ಯಾಲಿ ಪಥಸಂಚಲನ ನಡೆಸಲು ಅವಕಾಶವನ್ನ ನೀಡಿ ಮತ್ತೊಂದು ಸಂಘಟನೆಯ ಮನವಿಯನ್ನ ತಿರಸ್ಕರಿಸಬಹುದು. ಹೀಗಾಗಿ ಜಿಲ್ಲಾಡಳಿತದ ತೀರ್ಮಾನವೇ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಸಿಗುತ್ತಾ ಇಲ್ವಾ ಎಂಬ ವಿಚಾರಕ್ಕೆ ಇಡೀ ರಾಜ್ಯದ ಜನರ ಚಿತ್ತ ಕಲಬುರಗಿಯ ಹೈಕೋರ್ಟ್ನತ್ತ ನೆಟ್ಟಿದೆ.